ನಮಸ್ಕಾರ ಗೆಳೆಯರೇ, ಸ್ವಾಗತ ನಿಮಗೆ ಒಂದು ಹೊಸ ವಿಡಿಯೋದಲ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ, ನಿಮ್ಮ ಆಡ್ಸೆನ್ಸ್ ಅಕೌಂಟ್ ರೆಡಿ ಆದಮೇಲೆ, ನಿಮ್ಮ ಚಾನಲ್ ಮೊನಿಟೈಸ್ ಆದಮೇಲೆ ನಿಮಗೆ ಐಡೆಂಟಿ ವೆರಿಫಿಕೇಷನ್ ಆಕತಿ. ಪ್ಯಾನ್ ಕಾರ್ಡ್ ವತಿಯಿಂದ ನೀವು ಐಡೆಂಟಿ ವೆರಿಫಿಕೇಷನ್ ಮಾಡ್ಕೋತೀರಿ. ಆಮೇಲೆ ನಿಮಗೆ 40 ದಿನ ಒಳಗಡೆ ನಿಮ್ಮ ಯಾವ ಅಡ್ರೆಸ್ ಆಡ್ಸೆನ್ಸ್ನಲ್ಲಿ ಹಾಕಿರ್ತಿರಲ್ಲ ಆ ಅಡ್ರೆಸ್ಗೆ ಒಂದು ಗೂಗಲ್ ಆಡ್ಸೆನ್ಸ್ದವರು ನಿಮಗೆ ಒಂದು ಲೆಟರ್ ಕಳಿಸ್ತಾರೆ. ಆ ಲೆಟ್ರದಲ್ಲಿ 6 ಸಂಖ್ಯೆಯ ಒಂದು ಪಿನ್ ಇರ್ತೈತಿ. ಪಿನ್ ಅಂದರೆ 6 ಸಂಖ್ಯೆಗಳು ಇರ್ತಾವೆ. ಬೇರೆ ಬೇರೆ ಥರದ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ನಿಮಗೆ ಸಂಖ್ಯೆಗಳು ಇರ್ತಾವೆ ಆ ಲೆಟ್ರ್ನಲ್ಲಿ. ಆ ಲೆಟ್ರ್ ಹರಿದು ನೋಡಿದ ಮೇಲೆ ಗೊತ್ತಾಗ್ತೈತೆ ನಿಮಗೆ. ಆ ಲೆಟ್ರ್ ನೀವು ಗೂಗಲ್ ಆಡ್ಸೆನ್ಸ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು. ಅದು ಹೇಗೆ ಸಬ್ಮಿಟ್ ಮಾಡಬೇಕು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ಪೂರ ಹೇಳ್ತಾ ಇದ್ದೀನಿ. ಮತ್ತು ಫಸ್ಟಿಗೆ ನೀವು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ರೆಡಿ ಆಗಬೇಕು, ನಿಮ್ಮ ಚಾನಲ್ ಮೊನಿಟೈಸ್ ಆಕೈತಿ, ಐಡೆಂಟಿ ವೆರಿಫಿಕೇಷನ್ ಮಾಡ್ಕೋತೀರಿ. ಆಮೇಲೆ ಮೂರನೇ ಸ್ಟೆಪ್ಸ್ ಏನೈತಿ, ಅಡ್ರೆಸ್ ವೆರಿಫಿಕೇಷನ್ ಆಗಬೇಕು. ಆ ಅಡ್ರೆಸ್ ಯಾವ ಅಡ್ರೆಸ್ ನಿಮ್ಮ ಗೂಗಲ್ ID ಒಳಗೆ, ಗೂಗಲ್ ಅಕೌಂಟ್ ಒಳಗೆ ಮತ್ತು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಒಳಗೆ ಯಾವ ಅಡ್ರೆಸ್ ನೀವು ಎರಡು ಸೇಮ್ ಇರಬೇಕು. ಯಾವ ಅಡ್ರೆಸ್ ನೀವು ಹಾಕಿರ್ತಿಲ್ಲ ಆ ಅಡ್ರೆಸ್ಗೆ ಅವರು ಪಿನ್ ಕಳಿಸ್ತಾರೆ. ಆ ಪಿನ್ ನೀವು ಆ ಅಡ್ರೆಸ್ನಲ್ಲಿ ಇದಿರೋ ಇಲ್ಲೋ, ನೀವು ಜೆನ್ಯೂನ್ ಪರ್ಸನ್ ಅದಿರೋ ಇಲ್ಲೋ ಅಂತ ಗೂಗಲ್ ಆಡ್ಸೆನ್ಸ್ದವರು ನಿಮಗೆ ವೆರಿಫೈ ಮಾಡಲಿಕ್ಕೆ ಅದು ಪಿನ್ನನ್ನು ಕಳಿಸ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೂಗಲ್ ಆಡ್ಸೆನ್ಸ್ ಪಿನ್ ವೆರಿಫಿಕೇಷನ್ ಗೂಗಲ್ ಆಡ್ಸೆನ್ಸ್ಲಿಂದ ಹೇಗೆ ನಾವು ಸಬ್ಮಿಟ್ ಮಾಡಬೇಕು, ಹೇಗೆ ನಾವು ವೆರಿಫೈ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಾಗಿ ವಿಡಿಯೋದಲ್ಲಿ ಹೊಸದಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋಗೆ ಲೈಕ್ ಮಾಡಿರಿ, ಈ ವಿಡಿಯೋಗೆ ಗೆಳೆಯರ ಜೊತೆಗೆ ಶೇರ್ ಮಾಡಿರಿ, ಚಲೋದ ಒಂದು ಕಮೆಂಟ್ ಮಾಡಿರಿ. ಈಗ ವಿಡಿಯೋದಲ್ಲಿ ನಾವು ಮುಂದೆ ಹೋಗೋಣ. ಗೂಗಲ್ ಆಡ್ಸೆನ್ಸ್ ವೆರಿಫಿಕೇಷನ್ ನಾವು ಹೇಗೆ ಮಾಡೋದು ಅದು ಎಲ್ಲ ನಿಮಗೆ ಹೇಳ್ತೀನಿ. ಸೊ ಗೆಳೆಯರೆ, ಈ ಚಾನೆಲ್ ಇದೆ. ಈ ಚಾನೆಲ್ ಹೆಸರು ಪ್ರೇಮ ಬ್ಲಾಗ್ ಇನ್ ಕನ್ನಡ ಅಂತ ಈ ಚಾನೆಲ್ ಇದೆ. ನೋಡ್ತಾ ಇದ್ರೆ ಈ ಚಾನೆಲ್ಗೆ ನಾನೇ ಮೊನಿಟೈಸ್ ಮಾಡಿಕೊಟ್ಟಿದ್ದು. ಈ ಚಾನೆಲ್ ನಿಮಗೆ ನಾನು ಇವತ್ತು ಮೊನಿಟೈಸ್ ಆಗಿ ಇಲ್ಲಿ ನೋಡ್ತಾ ಇದ್ರೆ ಇದಕ್ಕೆ ಡಾಲರ್ನು ಕೂಡ ಆಗ್ತಾ ಇದ್ದಾವೆ. ಇದು ತೋರಿಸ್ತಾ ಇದ್ದೀನಿ ನಿಮಗೆ. ಡಾಲರ್ನು ಕೂಡ ಆಗಲಾಗ್ತಾ ಇದ್ದಾವೆ. ಡಾಲರ್ನು $7 ಕೂಡ ಆಗಿದ್ದಾವೆ. ಎಷ್ಟು ದಿನ ಆಯಿತು ರೆವಿನ್ಯೂನಲ್ಲಿ ಹೋಗೋಣ. 2-3-4 ತಿಂಗಳಾಯಿತು ನಾನು ಈ ಚಾನಲ್ಗೆ ನಾನು ಮೊನಿಟೈಸ್ ಮಾಡಿ ಕೊಟ್ಟಿದ್ದೀನಿ ಪ್ರೇಮ ಅವರಿಗೆ. ಆದರೂ ಇವರು ಕಂಟಿನ್ಯೂ ವಿಡಿಯೋ ಹಾಕ್ಲಕತ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ತಿಂಗಳ $2-3 ಆಗಲಾಗ್ತಿದೆ. ಪ್ರೇಮ ಅಕ್ಕ ಅವರೇ, ನಿಮಗೆ ಏನು ಹೇಳೋದಂದರೆ, ಕಂಟಿನ್ಯೂ ವಿಡಿಯೋ ಹಾಕಿ, ಒಟ್ಟು ಡಿಮೋಟಿವೇಟ್ ಆಗಬೇಡ್ರಿ. ಚಾನಲ್ ಮೊನಿಟೈಸ್ ಮಾಡಲಿಕ್ಕೆ ಭಾಳ ತ್ರಾಸ ಆಗ್ತೈತಿ. ಭಾಳ ಕಷ್ಟಪಟ್ಟು ಚಾನಲನ್ನು ನೀವು ಒಂದು ಹಂತಿಗೆ ತಂದು ಇಟ್ಟಿದ್ದೀರಿ. ದಯವಿಟ್ಟು ಡೈಲಿ ವಿಡಿಯೋ ಮಾಡಿರಿ. ಡೈಲಿ ವಿಡಿಯೋ ಮಾಡಿ ನಿಮ್ಮ ಅರ್ನಿಂಗ್, ನಿಮ್ಮ ಇನ್ಕಮ್ ಸೋರ್ಸ್ ಜಾಸ್ತಿ ಮಾಡಿಕೊಡ್ರಿ. ಇವ್ರ ಚಾನಲ್ನಲ್ಲಿ ನೋಡ್ತಾ ಇದ್ರೆ ಈ ಚಾನಲ್ ಎಲ್ಲ ಈಗ ಡಾಲರ್ನು ಕೂಡ ಇಲ್ಲಿ ಕಾಣ್ತಾ ಇದೆ. $7 ಆಗಿದೆ. ಇಲ್ಲಿ $7, ಇಲ್ಲಿ $2.5 ಇದು ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಇದೆಲ್ಲ ತೋರಿಸ್ತಾ ಇದ್ದೀನಿ. ಈಗ ಈ ಚಾನಲ್ನಲ್ಲಿ ನಾವು ಐಡೆಂಟಿ ವೆರಿಫಿಕೇಷನ್ ಮಾಡೋಣ. ಐಡೆಂಟಿ ವೆರಿಫಿಕೇಷನ್ ಮಾಡಲಿಕ್ಕೆ ಇವರು ನನಗೆ ವಾಟ್ಸಪ್ನಲ್ಲಿ ಆ ಪಿನ್ನನ್ನು ನನಗೆ ಕಳಿಸಿದರು. ಆ ಪಿನ್ನನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಥರ ಒಂದು ಪಿನ್ ಬರ್ತೈತಿ. ಇಲ್ಲಿ ನಿಮಗೆ ಹಚ್ತಾ ಇದ್ದೀನಿ. ಈ ಥರ ಒಂದು ಲೆಟರ್ ಬರ್ತೈತಿ. ಲೆಟರ್ನಲ್ಲಿ ಈ ಥರ ಒಂದು ಪಿನ್ ಇರ್ತೈತಿ. ಈ ಸಂಖ್ಯೆ ನಿಮಗೆ ಬೇರೆ ಇರ್ಬೋದು. ಬೇರೆ ಸಂಖ್ಯೆ ಬೇರೆಯವರಿಗೆ ಬೇರೆ ಸಂಖ್ಯೆ ಅವರು ಕಳಿಸ್ತಾರೆ. ಈ ಪಿನ್ ನಾವು ಇಲ್ಲಿ ಹಾಕೋಣ. ಹೇಗೆ ಹಾಕೋದು, ಇವ್ರದ್ದು ಐಡೆಂಟಿ ವೆರಿಫಿಕೇಷನ್ ಆಗ್ತಿ. ನಾವು ಈಗ ಏನು ಮಾಡೋಣ, ಈಗ ಗೂಗಲ್ನಲ್ಲಿ ಹೋದಿವಿ. ಗೂಗಲ್ನಲ್ಲಿ ಹೋದಾಗ ಇಲ್ಲಿ ಹೋಮ್ ಪೇಜ್ಗೆ ನಾವು ಬಂದೀವಿ. ಹೋಮ್ ಪೇಜ್ಗೆ ಬಂದ ಮೇಲೆ ಈ ಥರ ಬರ್ತೈತಿ. ಇಲ್ಲಿ ಮೇಲ್ಗಡೆ ನೋಟಿಫಿಕೇಷನ್ ಕಾಣ್ತೈತಿ ನೋಡ್ರಿ. ಯುವರ್ ಪೇಮೆಂಟ್ ಆರ್ ಆನ್ ಹೋಲ್ಡ್ ಬಿಕಾಸ್ ಯು ನೀಡ್ ಟು ವೆರಿಫೈ ಯುವರ್ ಅಡ್ರೆಸ್. ಮೇಲ್ಗಡೆ ಬರ್ದಿನ ನಿಮ್ಮ ಏನು ರೊಕ್ಕ ಜಮಾ ಆಗಲಾಗತ್ತಾವಲ್ಲ ಅದಕ್ಕೆ ನಾವು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ. ನಿಮ್ಮ ಮನೆಗೆ ಒಂದು ಲೆಟರ್ ಕಳಿಸಿದ್ದೀವಿ. ಅಡ್ರೆಸ್ ವೆರಿಫಿಕೇಷನ್ಗೋಸ್ಕರ ಪಿನ್ ಕಳಿಸಿದ್ದೀವಿ. ಆ ಪಿನ್ನನ್ನು ಹಾಕಿ, ಆ ಸಂಖ್ಯೆಯನ್ನು ಹಾಕಿ ವೆರಿಫೈ ಮಾಡಿರಿ ಅಂತ ಹೇಳ್ತೇವೆ. ಈಗ ನಾವು ಇಲ್ಲಿ ಡೈರೆಕ್ಟ್ ಆ್ಯಕ್ಷನ್ ಅಂತ ಇಲ್ಲಿ ಒಂದು ಸೈಡಿಗೆ ಬಟನ್ ಇದೆ. ಇದಕ್ಕೆ ಕ್ಲಿಕ್ ಮಾಡಿದ್ರು ಕೂಡ ಅಲ್ಲಿ ಹೋಗ್ತೀವಿ. ಅಥವಾ ಎರಡನೇದು ಒಂದು ಆಪ್ಷನ್ ಇದೆ, ಇಲ್ಲಿದೆ ತೆಳಗಡೆ. ಇಲ್ಲಿ ಸೈಡ್ನಾಗ ಅದಲ್ಲ, ಲೆಫ್ಟ್ ಸೈಡ್ನಲ್ಲಿ ಇಲ್ಲಿ ವೆರಿಫಿಕೇಷನ್ ಚೆಕ್ ಅಂತ ಒಂದು ತೆಳಗಡೆ ಬಂದಿಲ್ಲ. ಪೇಮೆಂಟ್ನಲ್ಲಿ ಹೋದಾಗ ಇಲ್ಲಿ ತೆಳಗಡೆ ವೆರಿಫಿಕೇಷನ್ ಚೆಕ್ ಅದೇ. ಇಲ್ಲಿ ಕೂಡ ಚೆಕ್ ಮಾಡಿದ್ರು ಕೂಡ ಈ ಪೊಸಿಷನ್ಗೆ ನಾವು ಬರ್ತೀವಿ. ಅಲ್ಲಿ ಆ್ಯಕ್ಷನ್ಗೆ ಕ್ಲಿಕ್ ಮಾಡಿದ್ರು ಕೂಡ ಇಲ್ಲೇ ಬರ್ತೀವಿ. ಇಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಇಲ್ಲೇ ಬರ್ತೀವಿ. ಇಲ್ಲಿ ಬಂದ ಮೇಲೆ ಇಲ್ಲಿ ನೋಡಿರಿ, ಇಲ್ಲಿ ಐಡೆಂಟಿ ವೆರಿಫಿಕೇಷನ್ ಕಂಪ್ಲೀಟ್ ಅಂತ ಮೇಲ್ಗಡೆ ಕಾಣ್ತಾ ಇದೆ. ಇಲ್ಲಿ ತೆಳಗಡೆ ಏನಿದೆಲ್ಲ ಅಡ್ರೆಸ್ ವೆರಿಫಿಕೇಷನ್ ನೀಡ್ ಅಟೆನ್ಷನ್ ಅಂತ ಇದೆ. ಅಡ್ರೆಸ್ ವೆರಿಫಿಕೇಷನ್ ಇವ್ರು ಕಳಿಸಿರುವಂಥ ಪಿನ್ನಲ್ಲಿ ಒಂದು 6 ಸಂಖ್ಯೆ ಏನಿದೆಯಲ್ಲ ಇಲ್ಲಿ ನಾವು ಇಲ್ಲಿ ಹಾಕಬೇಕು. ಇಲ್ಲಿ ನಾವು ಹಾಕ್ತಾ ಇದ್ದೀನಿ. ಇಲ್ಲಿ ಏನಿದೆಪ್ಪ 2754 ಇದು ಆಗಿದೆ. ಅಡ್ರೆಸ್ ವೆರಿಫಿಕೇಷನ್ ಆಗಿದೆ. ನಾನು ಇಲ್ಲಿ ಅವ್ರು ಏನು ಕಳಿಸಿದ್ದಾರೆ ಪಿನ್ ಇಲ್ಲಿ ಹಾಕ್ತೀನಿ. ಇಲ್ಲಿ ತೆಳಗಡೆ ಸಬ್ಮಿಟ್ ಅಂತದಲ್ಲ, ಸಬ್ಮಿಟ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ಗೆ ಕ್ಲಿಕ್ ಮಾಡಿದಾಗ ನೋಡಿರಿ, ಅಡ್ರೆಸ್ ವೆರಿಫಿಕೇಷನ್ನು ಕಂಪ್ಲೀಟ್ ಆಯಿತು. ಕೇವಲ ಒಂದೇ ಸೆಕೆಂಡ್ನಲ್ಲಿ ಕಂಪ್ಲೀಟ್ ಆಯಿತಾ. ಈಗ ನಾನು ಇದಕ್ಕೆ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಆಯಿತು. ಕಂಗ್ರ್ಯಾಚುಲೇಷನ್, ನಿಮ್ಮ ಅಡ್ರೆಸ್ ವೆರಿಫಿಕೇಷನ್ ಆಗಿದೆ ಅಕ್ಕವ್ರೆ. ನೀವು ಹೀಗೆ ಕಂಟಿನ್ಯೂ ವಿಡಿಯೋ ಮಾಡಿರಿ. ಕಂಟಿನ್ಯೂ ವಿಡಿಯೋ ಮಾಡ್ತಾ ನಿಮ್ಮ ಅರ್ನಿಂಗನ್ನು ಹೆಚ್ಚಿಸ್ರಿ. ಸೊ ಈ ಥರ ನೀವು ಗೂಗಲ್ ಆಡ್ಸೆನ್ಸ್ದ ಅಡ್ರೆಸ್ ವೆರಿಫಿಕೇಷನ್ ಪಿನ್ ಬಂದಾಗ ಈ ಥರ ನೀವು ಕೂಡ ನಿಮ್ಮ ಮೊಬೈಲ್ನಿಂದ ಕೂಡ ನೀವು ಹೀಗೆ ವೆರಿಫಿಕೇಷನ್ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿಕೊಡ್ರಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ.